ಜಪಾನ್ನಲ್ಲಿ ಫೈರ್ ವರ್ಕ್ಸ್ ಅಂದರೆ ಎಷ್ಟು ಕ್ರೇಜ್ ಇರುತ್ತೆ ಅಂತ ಎಷ್ಟು ಜನ ಸೇರ್ಕೊಂಡಾರೆ. ಎಲ್ಲರಿಗೂ ನಮಸ್ಕಾರ. ಜಪಾನಿಂದ ನಾವು ಇವತ್ತು ಕಾಮಾಕುರ ಬೀಚ್ ಬಂದೀವಿ. ಈ ಬೀಚಲ್ಲಿ ಇವತ್ತು ಫೈರ್ ವರ್ಕ್ಸ್ ನಡೆಯುತ್ತೆ, ಅಂದರೆ ಸಮುದ್ರದಲ್ಲಿ ಪಟಾಕಿ ಹಾರಿಸ್ತಾರೆ. ಭಾಳ ವರ್ಷಗಳಿಂದ ಬಂದಾಗಿತ್ತು, ಅಂದರೆ ಸುಮಾರು 3-4 ವರ್ಷ ಬಂದ್ ಮಾಡಿದ್ರು ನಾನಾ ಕಾರಣದಿಂದ. ಈ ವರ್ಷ ಮತ್ತೆ ಆರ್ಗನೈಸ್ ಮಾಡಿದ್ದಾರೆ. ನಾವು ಮನೆಯಿಂದ ಈ ಬೀಚ್ಗೆ ಯಾವ ರೀತಿಯಾಗಿ ಬಂದ್ವಿ ಅನ್ನೋದನ್ನ, ಅದರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ನೋಡಿ. ಈ ಬೀಚ್ ತುಂಬ ಫೇಮಸ್ಸು. ಈ ಬೀಚಲ್ಲಿ ಇದು ಫಾರಿನರ್ಸ್ ಯಾರೇ ಬಂದರು, ಅಂದರೆ ಟೋಕಿಯೋಗೆ ಬಂದರೆ ಕಾಮಾಕುರ ಭೇಟಿ ಮಾಡಿದರೆ ಈ ಬೀಚ್ಗೆ ಎಲ್ಲರೂ ಬಂದು ಭೇಟಿ ಕೊಡ್ತಾರೆ. ಈ ಬೀಚ್ನಾಗ ಮಣ್ಣು ಸ್ವಲ್ಪ ಕಪ್ಪಾಗಿರುತ್ತೆ. ಈ ಬೀಚ್ ತುಂಬ ವೈಡ್ ಆಗಿದೆ. ಜನಗಳು ನೋಡಿ ಆಲ್ರೆಡಿ ಸಾಯಂಕಾಲ ಆಗ್ತಾ ಬಂದಿದೆ, ಜನಗಳು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನಾವು ಈ ನಿಯರ್ ಬೈ ಒಂದು ಜಾಗ ನೋಡಿಕೊಂಡು ಕೂತ್ಕೊಂತೀವಿ. ನೋಡಿರಿ, ಜನ ಆಲ್ರೆಡಿ ತಡ್ಪಲ್ ಹಾಸಿದ್ದಾರೆ. ನಾವು ಈ ಬೀಚನ್ನು ಅಡ್ಡಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಮೂಲಿಗೆ ಹೋಗಿ ನೋಡಿಕೊಂಡು ಬಂದು ಒಂದು ಸರಿಯಾದ ಜಾಗದಾಗ ಕೂತ್ಕೊಂತೀವಿ. ಈ ಬೀಚ್ ತುಂಬ ಸ್ವಲ್ಪ ಫೇಮಸ್. ಫಾರಿನರ್ಸ್ ಜಾಸ್ತಿ ಇರ್ತಾರೆ ಈ ಬೀಚಲ್ಲಿ. ಅಲೆಗಳು ಇಲ್ಲಿವರೆಗೂ ಬಂದು ಅಪ್ಪಳಿಸೋವು ಹಸಿ ಆಗಿರೋವರೆಗೂ ಜನಗಳು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ನೀರಲ್ಲಿ, ನಾವು ನೀರಲ್ಲಿ ಇಳಿದಿದ್ವಿ. ಈಗ ಬೀಚ್ನ ದಡದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ನಾವು ಒಂದು ಜಾಗ ನೋಡ್ತಾ ಕೂತ್ಕೋಬೇಕಲ್ವ. ನೋಡಿ, ಜಾಗ ಸಿಕ್ಕ ಬಂದು ಪರ್ಫೆಕ್ಟ್ ಆಗಿತ್ತು. ಎದುರುಗಡೆ ಪಟಾಕಿ ಹೊಡಿತಾರಪ್ಪ ಹೇಳಿದ್ರು. ಎದುರು ಕಡೆ ಅಲ್ಲಿಂದ ಜಾಗ ಕೊಟ್ಟು ನಾವು ಫಲಫಲ ಹಾಕ್ಕೊಂಡು ಕುತ್ಕೊಂಡು ಬೇರೆ ಜಾಸ್ತಿ ತೆಕ್ಕೊಂಡಾರೆ. ಸಿಗುತ್ತೆ ಜಾತ್ರೆ ಇರ್ತೇವೆ ಸಮ್ಮರಲ್ಲಿ. ಸಾಯಂಕಾಲ 7:30 to 8-10ವರೆಗೂ ಹೇಳ್ತಾರೆ. ಬೆಂಗಳೂರು ಬರುವಾಗ ಎಷ್ಟು ಜನ ಭಾಳ ವರ್ಷಗಳಿಂದ ಬಂದಾಗಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮದು ಫಸ್ಟ್ ಟೈಮ್ ಸಮುದ್ರದಲ್ಲಿ ಪಟಾಕಿ ಹಾರ್ತಾರೆ ಅಂತ ಅಂದು ಆಲ್ರೆಡಿ ಸಾಯಂಕಾಲ ಆಗ್ತಾ ಇದೆ. ಎಷ್ಟು ಜನ ಸೇರಿದೆ ಅಂದರೆ ಯಾವ ಕಡೆ ನೋಡಿದ್ರೆ ಫುಲ್ ಕ್ಯೂ ತುಂಬಿದ್ದಾರೆ. ಎಲ್ಲ ಕಡೆ ಕೂತ್ಕೊಂಡ್ರೆ ಎಲ್ಲ ತಡ್ಲಾಸಿ ಅವ್ರ ಮನೇಲಿ ತಂದು ಫುಡ್ಡನ್ನು ಇಟ್ಕೊಂಡೆ ಕೂತ್ಕೊಂಡು ನಾವು ಮನೆಯಿಂದ ತಂದಿದ್ವಿ, ಕೂತ್ಕೊಂಡಿದ್ವಿ. ಜಾಗ ನೋಡುತ್ತಾ ನಾವು ಕೂತ್ಕೊಂಡಾಗ ಆಯಿಸ್ಬೋದು. ಜನ ಇಲ್ಲಿ ಜನ ಜಪಾನ್ ಜನ ಅದೆಲ್ಲ ಅಂತ ಎಷ್ಟು ಜನ ಅದರ ಜನ ಒಂದು ಸೇರ್ಕೊಂಡಾರೆ. ಹೆಂಗೆ ಸಾಯಂಕಾಲ ಆಗ್ತಾ ಬಂತು, ಸೂರ್ಯ ಮುಳುಗೋ ಹೊತ್ತು. ಜನ ಸಮುದ್ರದ ಹೊರಗಡೆ ಬರ್ತಾಯಿಲ್ಲ. ಆಲ್ರೆಡಿ ಫುಲ್ ಆಗಿದೆ. ನಮ್ಮ ಬಾಜು ಇತ್ತು ಎಲ್ಲ ತಾಡ್ಕೊಳ್ಳೋ ಜನ ಬಂದು ಕುತ್ಕೊಂಡ್ರು. ಸೂರ್ಯ ಮುಳುಗ್ತಾ ಇದ್ದಾನೆ, ಜನ ಜಾಸ್ತಿ ಆಗ್ತಾ ಇದ್ದಾರೆ. ಕಾಮಾಕುರ ಬೀಚ್ ಇವತ್ತು ಫುಲ್ಲಾಗಿ ನೋಡ್ತೀವಿ. ಅವಾಗ ಈ ಬೀಚಿಗೆ ಬರ್ತಾಯಿದ್ವಿ. ಬಟ್ ಈ ಸಾರಿ ಫೈರ್ ವರ್ಕ್ಸ್ ನೋಡೋಕೆ ಅಷ್ಟು ಜನ ಸುತ್ತಮುತ್ತ ಸೇರ್ಕೊಂಡಾರೆ. ಜನ ನೋಡಿ ತುಂಬ ಹುಷಾರಾಯಿತು.
ಹೋಗ್ತಾ ಬಂತು. ಇದೆಲ್ಲ ಜನ ಜಾಸ್ತಿ ಆಗ್ತಿದ್ದಾರೆ, ಮಾಡ್ತಿದ್ದಾರೆ. ಎಲ್ಲಾದರೂ ಪ್ರೋಗ್ರಾಮ್ ನೋಡಿದ್ರೆ ಚೆನ್ನಾಗಿತ್ತು. ಅಷ್ಟೊಂದು ಇಲ್ಲಿ ಹೋಗಿ ಕೂತ್ಕೊಂಡ್ರೆ ಎಲ್ಲ ಬೇಸರದ ರೀ ಇಂಥವ್ರು ಅಂತ. ಸ್ಟಾರ್ಟ್ ಮಾಡ್ತಾರೆ. ಸಮುದ್ರದ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇದು ಕ್ರಾಸ್ಕೊಂಡು ಬರ್ಕೊಂಡ್ರೆ ಬಾಂಬ್ ಆಗ್ತಾರೆ, ಆ ಥರ ಫುಲ್ ಸೌಂಡ್ ಬರ್ತದೆ. ಜಪಾನ್ನಲ್ಲಿ ಸಮ್ಮರಲ್ಲಿ ಪರ್ಟಿಕ್ಯುಲರು ಸೇರಿಟ್ಟು ಪಟಾಕಿ ಹಾಕ್ತಾರೆ ಮತ್ತು ನಮ್ಮ ಕಡೆ ಎಲ್ಲ ಟೈಮು ಪಟಾಕಿ ಹಾಕ್ತಾರೆ. ಅಥವಾ ಸರ ಇಬ್ಬರು ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಕಾಮಾಪುರ ಫೈರ್ವರ್ಕ್ಸ್ ಮುಗಿತು. ಈ ವಿಡಿಯೋ ಹೇಗೆ ಅನಿಸೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು. ಶುಭ ದಿನ. ಮುಂದೆ ನೋಡೋದು ಮತ್ತೆ ಸಿಗೋಣ.